ಶೀತಲ ಹೃದಯದ ಪ್ರೀತಿ. ಶ್ರುತಿ ಪ್ರತಿದಿನ ಕಾಲೇಜು ಮುಗಿದರೆ ಆ ರಸ್ತೆಯ ಮೂಲಕ ಹಾದು ಹೋಗುತ್ತಾ ರಸ್ತೆ ಬದಿಯ ಐಸ್ ಕ್ರೀಂ ಗಾಡಿಯ ಬಳಿ ಒಂದಷ್ಟು ಹೊತ್ತು ನಿಲ್ಲುವಳು. ಅಲ್ಲಿ ಕೆಲಸ ಮಾಡುತ್ತಿದ್ದವನಿಗೆ ಮಾತ್ರ ಅಲ್ಲ, ಅವಳಿಗೂ ಗೊತ್ತಿರಲಿಲ್ಲ, ಅವಳಿಗೆ ಐಸ್ ಕ್ರೀಂ ನಿಜವಾಗಿಯೂ ಇಷ್ಟವೋ ಅಥವಾ ಅದನ್ನು ಮಾರುವವನನ್ನು ನೋಡುವುದೇ ಆಕೆಯ ಖುಷಿಯ ಮೂಲವೋ. ಅವನ ಹೆಸರು ಅರ್ಜುನ್. ತೊಳೆದ ಶರ್ಟ್, ಬೆವರಿಯಿಂದ ಒದ್ದೆಯಾದ ಮುಖ, ಆದರೆ ತುಟಿ ಮುಂದೆ ನಗೆ ಎಲ್ಲಿಗೆ ಹೋದರೂ ಬಿಡುವುದಿಲ್ಲ. ಪ್ರತಿ ಬಾರಿ ಶ್ರುತಿ ಬಂದಾಗ ಅವಳಿಗಿಂತ ಮೊದಲೇ ಅವಳಿಷ್ಟದ ಚಾಕೋಲೇಟ್ ಐಸ್ ಕ್ರೀಂ ತಯಾರಾಗಿ ನಿಂತಿರುತ್ತಿತ್ತು. ಈಗಲೂ ಚಾಕೋಲೇಟ್ ನಾನೇ ಆರಿಸಿಕೊಂಡಿದ್ದೇನು ಅಥವಾ ನೀನು ತಾನೇ ಎಂದಳು ಶ್ರುತಿ ನಗುತ್ತಾ. ನಾನು ಮಾತ್ರ ಆರಿಸಿಲ್ಲ, ನೀನೇ ನಿನ್ನ ಹೃದಯದಲ್ಲಿ ಆರಿಸಿಕೊಳ್ಳುತ್ತಾ ಬಂದುಕೊಂಡಿರುವೆ. ಆ ಅರ್ಜುನ್ ಕಣ್ಣಲ್ಲಿ ನಿಗೂಢ ಹಾಸ್ಯ. ಹೀಗೆ ದಿನಗಳಾಗುತ್ತಾ ಹೋದವು. ಅವರಿಬ್ಬರ ನಡುವೆ ಉಪ್ಪು ಕಲ್ಲಾಗದ ಸ್ನೇಹ, ಆದರೆ ಇಬ್ಬರಿಗೂ ಅರ್ಥವಾಗದ ಅನುಭವ. ಶ್ರುತಿ ವೈದ್ಯಕೀಯ ವಿದ್ಯಾರ್ಥಿನಿ. ಮನೆ, ಸಮಾಜ, ಸ್ನೇಹಿತರ ದೃಷ್ಟಿಯಲ್ಲಿ ಪದವಿ ಪಡೆಯಬೇಕಾದವಳು. ಅರ್ಜುನ್ ಮಾತ್ರ ಜೀವನವನ್ನು ಹಗಲಿರುಳು ಶ್ರಮದಿಂದಲೇ ಕಟ್ಟಿಕೊಂಡವನಾದರೂ ಪ್ರೀತಿಗೆ ತನ್ನ ಜೀವನದಲ್ಲೂ ಸ್ಥಾನವಿದೆ ಎಂಬುದನ್ನು ಮರೆತವನು ಅಲ್ಲ. ಒಂದು ದಿನ ಶ್ರುತಿ ಸ್ನೇಹಿತರು ಕೇಳಿದರು, ನೀನು ಏನು ಈ ಐಸ್ ಕ್ರೀಂ ಮಾರುವವನ ಹಿಂದೆ ಹಿಂತಿರುಗುತ್ತಿದ್ದೀಯಾ? ಅವನು ನಿನ್ನ ಮಟ್ಟಿಗೆ ತಲುಪಲಾರ. ಆ ಮಾತು ಅವಳ ಮನಸ್ಸನ್ನು ಭಾರಮಾಡಿತು. ಅವಳ ಅಸಮಾನತೆಯ ಅರಿವು ಪ್ರೀತಿಗೆ ತಡೆಯಾಗಬೇಕೆ? ಹೌದು, ಸಾಮಾಜಿಕವಾಗಿ ಬೇರೆ ಹಾದಿಯವರಾದರೂ ಹೃದಯಗಳು ಒಂದೇ ಸೂರ್ಯನ ಬೆಳಕಿನಲ್ಲಿ ಹೊಳೆಯುವುದಿಲ್ಲವೇ? ಅದೇ ರಾತ್ರಿ ಶ್ರುತಿ ಐಸ್ ಕ್ರೀಂ ಗಾಡಿಗೆ ಹೋದಳು. ಆದರೆ ಅದೇಕೋ ಅಲ್ಲೊಂದು ಅಜ್ಞಾನ ಶೂನ್ಯತೆ. ಅರ್ಜುನ್ ಅಲ್ಲಿ ಇರಲಿಲ್ಲ. ಗಾಡಿಯ ಬದಿಯಲ್ಲೊಂದು ಚಿಕ್ಕ ಪತ್ರ, ನೀನು ನಿನ್ನ ಕನಸುಗಳನ್ನು ಹತ್ತಿರದವಳಾಗಿರಬೇಕು. ನಾನು ನನ್ನ ಜೀವನವನ್ನು ಕಟ್ಟಿಕೊಳ್ಳಬೇಕಿದೆ. ಆದರೆ ಈ ಚಾಕೋಲೇಟ್ ಐಸ್ ಕ್ರೀಂ, ಇದು ಎಂದಿಗೂ ನಿನ್ನ ನೆನಪಿಗಾಗಿ ನಯವಾಗಿ ಕಣ್ಣೀರಾದಳು ಶ್ರುತಿ. ಆದರೆ ಅವಳ ಹೃದಯದಲ್ಲಿ ಒಮ್ಮೆ ಹಿಮಸ್ಮೃತಿಯಂತಾದ ಪ್ರೀತಿ ಯಾವತ್ತೂ ಕರಗಲಿಲ್ಲ. ಅರ್ಜುನ್ ಹೋದ ದಿನದಿಂದ ಶ್ರುತಿ ಹಳೆಯದಂತೆ ಇರಲಿಲ್ಲ. ಅವಳ ಹೃದಯದಲ್ಲಿ ಏನೋ ಬತ್ತಳಿಕೆಯಾಗಿದೆ. ಕಾಲೇಜು ಮುಗಿಯುವ ಹೊತ್ತಿಗೆ ಅವಳು ಅವನ ಗಾಡಿಯ ಕಡೆ ನೋಡುತ್ತಾ ತಾನೇ ನಗುತ್ತಾ ಕೊಂಡು ಹೋಗುತ್ತಿದ್ದಳು. ಆದರೆ ಗಾಡಿಯ ಜಾಗ ಖಾಲಿಯಾಗಿದೆ. ಕಾಲವು ಗತಿ ಹೊಂದಿತು. ಶ್ರುತಿ ವೈದ್ಯರಾಗಲು ಮುಂಬೈಗೆ ಹೋದಳು. ಕಾಲೇಜು, ಹಾಸ್ಪಿಟಲ್, ಪೇಷಂಟ್ಗಳು, ಇವೆಲ್ಲದರ ನಡುವೆ ಅರ್ಜುನ್ ಹೃದಯದ ಒಂದು ಮೂಲೆಯಲ್ಲಿಯೇ ಉಳಿದಿದ್ದ. ಅವನು ಈಗ ಎಲ್ಲಿದ್ದಾನೋ, ಏನು ಮಾಡುತ್ತಿದ್ದಾನೋ, ಅವನು ತನ್ನ ಕನಸುಗಳ ಹಾದಿಯಲ್ಲಿ ನಡೆದಾನೋ ಎಂಬುದನ್ನು ಅರಿಯಲಾರದೆ ದಿನಗಳನ್ನು ಕಳೆಯುತ್ತಾ ಹೋದಳು. ಒಂದು ದಿನ ಶ್ರುತಿ ಹಾಸ್ಪಿಟಲ್ನಲ್ಲಿ ತನ್ನ ಹೊಸ ಡ್ಯೂಟಿಯನ್ನು ನಿರ್ವಹಿಸುತ್ತಿದ್ದಾಗ ಆಕ್ಸಿಡೆಂಟ್ ಕೇಸ್ನಲ್ಲಿ ಒಬ್ಬನನ್ನು ತುರ್ತು ನಿಗಾದಿಗೊಳಿಸಿ ತರಲಾಯಿತು. ಅವನು ಭೀಕರವಾದ ಗಾಯಗಳಿಂದ ತುಂಬಿ ತೀವ್ರ ನೋವಿನಲ್ಲಿ ಕಣ್ಣನ್ನೂ ಮುಚ್ಚಿಕೊಂಡಿದ್ದ. ವೈದ್ಯರ ತಂಡದೊಂದಿಗೆ ಅವಳು ಒಳಹೋದಳು. ಆದರೆ ನರ್ಸ್ನಿಂದ ಪೇಷಂಟ್ ಹೆಸರು ಕೇಳಿದ ಕೂಡಲೇ ಅವಳ ಹೃದಯ ಒಂದು ಕ್ಷಣ ನಿಲ್ಲಿದಂತಾಯಿತು. ಅರ್ಜುನ್ ಶರ್ಮಾ. ಶ್ರುತಿ ತಕ್ಷಣವೇ ಅವನ ಬಳಿ ಹೋದಳು. ಅವನು ಗಾಢನಿದ್ರೆಯಲ್ಲಿದ್ದ, ಮುಖದಲ್ಲಿ ಗಾಯದ ಗುರುತುಗಳು, ಆದರೆ ಆ ಚೆಲುವಾದ ನಗುವಿನ ಛಾಯೆ ಇನ್ನೂ ಉಳಿಯಿತೋ ಎಂಬಂತೆ. ಅವನ ಕೈ ಹಿಡಿದು ಅವಳು ನಿಧಾನವಾಗಿ ಕರೆದಳು, ಅರ್ಜುನ್. ಕೆಲವು ಕ್ಷಣಗಳ ನಂತರ ಅವನು ಕಣ್ಣನ್ನು ನೆಲವೆತ್ತಿದ. ಆ ಕಣ್ಣಿನ ಒಳಗೆ ನೋವು ಇತ್ತು, ಆದರೆ ಅದಕ್ಕಿಂತಲೂ ಹೆಚ್ಚು ಒಂದು ಹಳೆಯ ಜ್ಞಾಪಕ ನೆನೆಸಿಕೊಂಡ ನಗು. ನೀನು ಇಲ್ಲೇ ಎಂದನು ಅರ್ಜುನ್ ಧೀರನಾದ ಕಂಠದಲ್ಲಿ. ಹೌದು, ಈಗ ನಾನು ಹೋಗುವುದಿಲ್ಲ. ನೀನು ನನ್ನ ಬಳಿ ಬಂದವರೆಗೆ ನಾನು ಕಾಯುತ್ತಿದ್ದೆ. ಅರ್ಜುನ್ ಚಿಮ್ಮಿ ನಗಿದ. ನಾನು ನನ್ನ ಜೀವನವನ್ನು ಕಟ್ಟಿಕೊಳ್ಳಬೇಕು ಅಂತ ಹೇಳಿದ್ದೇನಲ್ಲ. ಈಗ ಅದು ಸಕ್ಸೆಸ್ ಆಗಿದೆ. ನಾನು ಮುಂಬೈನ ದೊಡ್ಡ ಐಸ್ ಕ್ರೀಂ ಬ್ರ್ಯಾಂಡ್ನ ಮಾಲೀಕ. ಆದರೆ ಹೃದಯ ಇನ್ನೂ ಚಾಕೋಲೇಟ್ ಐಸ್ ಕ್ರೀಂನ ಒಡನಾಟವನ್ನೇ ನೆನಪಿಸಿಕೊಳ್ಳುತ್ತೆ. ಅವರು ತಮ್ಮ ಬದುಕಿನ ಪ್ರೀತಿಯ ಜಾಡುಗಳು ಎಲ್ಲಿಗೆ ಹೋಗಿ ಒಂದಾಗಿದೆಯೋ ಎಂಬ ಸಂಭ್ರಮದಲ್ಲಿ ಕಣ್ಣೀರು ಹರಿಸಿದರು. ಅಂದಿನಿಂದ ಶೀತಲ ಪ್ರೀತಿ ಈಗ ತಾತ್ಕಾಲಿಕ ಐಸ್ ಕ್ರೀಂ ಹಿಮದಲ್ಲೇ ಅಲ್ಲ, ಹೃದಯದ ಶಾಶ್ವತ ಉಷ್ಣತೆಯಲ್ಲಿ ಉಳಿಯಿತು. ಯಾಕಂದರೆ ಒಮ್ಮೆ ಯಾರಿಲ್ಲದ ಸಮಯದಲ್ಲಿ ಅವರ ಮೈಮನಸ್ಸುಗಳು ಅದಲಿ ಬದಲಿಯಾಗಿದ್ದವು. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.